ಮಾಸದಲ್ಲಿ ಇನ್ನೂ ಹೆಚ್ಚಾಗಿ ಬರತಕ್ಕಂಥ ಒಂದು ನಂಬಿಕೆ ನಮ್ಮ ನಿಲಯದಲ್ಲಿ ಇದೆ. ಆ ಒಂದು ಎಲ್ಲ ದೃಷ್ಟಿಯಿಂದ ಇವತ್ತು ಅಭಿನವ ವೀರಮಹಾಂತ ಶಿವಾಚಾರ್ಯರು ಸುಮಾರು 21 ದಿನಗಳ ಕಾಲ ಭಕ್ತರಿಗಾಗಿ, ಸಮಾಜಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ತಮ್ಮ ಅನುಷ್ಠಾನವು ಕೈಗೊಂಡಿದ್ದರೂ ಬಹಳ ವಿಶೇಷತೆ. ಯಾಕಂತಂದ್ರೆ ಒಬ್ಬ ಸ್ವಾಮಿಗಳು ತಮ್ಮ ಜೀವನವನ್ನು ಸಮಾಜಕ್ಕೆ ಅರ್ಪಣೆ ಮಾಡ್ತಾರೆ. ಅವರಿಗೆಲ್ಲ ಬಂದು ಬರಗ ಅದು ಯಾರಾದ್ರೆ ಅವರು ಭಕ್ತರು. ಇವತ್ತು ಆ ಒಂದು ಪೂಜ್ಯರು ಅತ್ಯಂತ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ ಈ ಒಂದು ಅನುಷ್ಠಾನವನ್ನು ಕೈಗೊಂಡಿದ್ದಾರೆ. ಅನುಷ್ಠಾನ, ಮೌನ ಅನುಷ್ಠಾನ ಅಂತಂದ್ರೆ ಬಹಳ ಒಂದು ಅದ್ಭುತ ಆದಂತ ಒಂದು ಶಕ್ತಿ. ಅನುಷ್ಠಾನ ಅಂತಂದ್ರೆ ನಮ್ಮ ಕೈಯಲ್ಲಿ ಆಗದಂತಕ್ಕಂಥ ಕೆಲಸ ಅನುಷ್ಠಾನ ಮಾಡಿ ಆ ಅನುಷ್ಠಾನ ಶಕ್ತಿಯಿಂದ ಆ ಒಂದು ಕೆಲಸವನ್ನು ನಾವು ಪಡೆದುಕೊಳ್ಬಹುದು. ಈ ಒಂದು ಧಾರಣೆಯಲ್ಲಿ ನಾವು ಒಂದು ಸದ್ಗುರು ಸಮರ್ಥ ವಿಶ್ವರಾಜ್ಯರ ಒಂದು ಜೀವನ ಪವನ ಪರಂಪರೆಯಲ್ಲಿ ಒಂದು ಘಟನೆ ಒಂದು ಬರುತ್ತೆ. ಸದ್ಗುರು ಸಮರ್ಥ ವಿಶ್ವರಾಜ್ಯರು ಯಲಗೂಡ ಗ್ರಾಮದಲ್ಲಿ ತಮ್ಮ ಪರಮ ವಿಶ್ವರಾಜ್ಯ ಶಿಷ್ಯರಲ್ಲಿ ಒಬ್ಬರಾದ ಯಲಗೂಡದ ಒಳಗೌಡ ಅಂತಕ್ಕಂಥ ಒಬ್ಬ ಶಿಷ್ಯ, ವಿಶ್ವರಾಜ್ಯ ಪರಮ ಶಿಷ್ಯರವರು. ಆ ಗೌಡರಿಗೆ ಒಂದು ಗಂಡು ಮಗ ಜನನ ಮಾಡುತ್ತದೆ. ಆದಾಗ ಆ ಮಗುವಿಗೆ ಮೂಲ ದೋಷ ಅಂತಕ್ಕಂಥ ಒಂದು ನಕ್ಷತ್ರ ದೋಷ ಹುಟ್ಟಿದ ತಕ್ಷಣ ಆ ಒಂದು ಮಗುವಿಗೆ ಬಂದಿರುತ್ತೆ. ಬಂದ ತಕ್ಷಣ ಆ ಗೌಡ ಹೋಗಿ ವಿಶ್ವರಾಜ್ಯರ ಹತ್ರ ಕೇಳ್ಕೊಂತಾನ, ಯಪ್ಪ ನನ್ನ ಮಗನಿಗೆ ಮೂಲ ದೋಷ ನಕ್ಷತ್ರ ಬಂದದ, ಇದು ಏನಾದರೂ ಮಾಡು, ನಿವಾರಣೆ ಮಾಡು, ನನ್ನ ಈ ಒಂದು ನಿಮ್ಮ ಶಕ್ತಿಯಿಂದ ಈ ಒಂದು ದೋಷ ನಿವಾರಣೆ ಮಾಡಿ ನನ್ನ ವಂಶವಳಿ ಉದ್ಧಾರ ಮಾಡಪ್ಪ ತಂದೆ ಅಂತಕ್ಕಂಥ ಒಂದು ಹೇಳಿದಾಗ ವಿಶ್ವರಾಜ್ಯರು 3 ತಿಂಗಳ ಕಾಲ ಒಂಟೆಗಳಲ್ಲಿ ನಿಂತು ಯಲಗೂಡದ ಗ್ರಾಮದಲ್ಲಿ ಅನುಷ್ಠಾನ ಕೈಗೊಂಡು ಆ ಒಂದು ಗೌಡನ ಒಂದು ಮೂಲ ದೋಷ ನಕ್ಷತ್ರವನ್ನು ಹೋಗಿಸಿ ಆ ಒಂದು ಮಗುವಿಗೆ ಆಶೀರ್ವಾದ ಮಾಡ್ತಾರೆ. ಆ ಒಂದು ಘಟನೆ ಈ ಒಂದು ಸಮಯದಲ್ಲಿ ಬಹಳ ಒಂದು ದೊಡ್ಡದಾದಂಥ ಒಂದು ಸಂಗತಿ. ಅಂತ ಒಂದು ಸುಮಾರು ವಿಶ್ವರಾಜ್ಯರು ಶಾಬಾದ್ನಲ್ಲಿ, ಶಕಾಪುರದಲ್ಲಿ ಆ ಒಂದು ಪುಣ್ಯಾತ್ಮ ಅನುಷ್ಠಾನ ಮಾಡಿ ಆ ಒಂದು ಎಲ್ಲ ಒಂದು ಸ್ಥಿತಿಗಳನ್ನು ಪಡ್ಕೊಂಡು ಈ ಒಂದು ಈ ಜಾಗಕ್ಕೆ ಬಹಳ ಪ್ರಸಿದ್ಧ ಆಗಿರ್ತಕ್ಕಂಥ ವಿಚಾರ ಹೇಳಿ. ಯಾಕೆ ಈ ವಿಚಾರ ಹೇಳ್ತಂದ್ರೆ ಅನುಷ್ಠಾನದಲ್ಲಿ ಅಂತ ಒಂದು ಶಕ್ತಿ ಅಡಗಿದೆ. ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ನಾವು ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಅನುಷ್ಠಾನ ಅದು ಸಮಾಜಕ್ಕೆ ಅರ್ಪಣೆ ಆಗ್ತದ, ಲೋಕ ಕಲ್ಯಾಣಕ್ಕೆ ಅರ್ಪಣೆ ಆಗ್ತದೆ ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ಸಮಾರಂಭದಲ್ಲಿ ಅಂದರೆ ಅನುಷ್ಠಾನ ಮಂಡಲ ಕಾರ್ಯಕ್ರಮದಲ್ಲಿ ಅನುಷ್ಠಾನ ಮಾಡೋರು ಒಬ್ಬರೇ ಇರ್ತಾರೆ. ಆದ್ರೆ ಅದಕ್ಕೆ ಸಹಕಾರ ಕೊಡುವ ಭಕ್ತರು. ಅದಕ್ಕೆಲ್ಲ ನೀವು ಉಲ್ಲೇಖದವರು, ಧರ್ಮಗಳು, ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಕೂಡಿ ಇದು ಬಹಳ ಸಾರ್ಥಕವಾಗಿ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸಿದ್ದೀರಿ. ನೀವು ಸ್ವಾಮಿಗಳಿಗೆ ಏನು ಕೊಡೋದು ಬೇಕಾಗಿಲ್ಲ. ನೀವೊಂದು ಅವ್ರ ಜೊತೆ ಒಂದು ಸಾಥ್ ಕೊಟ್ಟರೆ ಅವರು ನಡೆಸ್ತಕ್ಕಂಥ ಕನಸುಗಳು ಎಲ್ಲ ನೆರವೇರ್ತವ ಅಂತಕ್ಕಂಥ ವಿಚಾರ ಹೇಳಿ ಅಭಿನವ ವೀರಮಹಾಂತ ಶಿವಾಚಾರ್ಯರು ಅವ್ರಿಗೆ ಒಂದು
ವಯಸ್ಸಿರ್ಬೋದು, ಆದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಕೆಲಸಗಳು ಬಹಳ ದೊಡ್ಡದವ. ಅವರಿಗೆ ಇಲ್ಲಿಯ ಪ್ರೋತ್ಸಾಹ ನೀವೊಂದು ನಿಮ್ಮ ಅವಶ್ಯಕತೆ ಅವರಿಗೆ ಕೊಟ್ಟರೆ ಅವರು ಕಂಡಿರ್ತಕ್ಕಂಥ ಕನಸುಗಳು ಇನ್ನೂ ನೆರವೇರಲಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಈ ಸಮಾರಂಭ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಸದ್ಗುರು ಕರ್ನಾಟಕ ವಿಶ್ವವಿದ್ಯಾಲಯಗಳು ಸದಾನಂದ ತಾಯಿ ಪರಮಪೂಜ್ಯ ಆಶೀರ್ವಾದ ಆಯುಷ್ಯ ಕೊಟ್ಟು ಕಾಪಾಡಿ ಅಂತಕ್ಕಂಥ ವಿಷಯ ಹೇಳಿ